ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 01 ನ್ಯಾಪ್ಸ್ಯಾಕ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಅದು ಕೂಡ ಡೈನಾಮಿಕ್ ಪ್ರೋಗ್ರಾಮಿಂಗ್ ಟೆಕ್ನಿಕಲ್ಲಿ. ಸೊ ನಮಗೊಂದು ಕ್ವಶನ್ನ ಕೊಟ್ಟಿದ್ದಾರೆ, ಅಪ್ಲೈ ಡೈನಾಮಿಕ್ ಪ್ರೋಗ್ರಾಮಿಂಗ್ ಮೆಥಡ್ ಟು ದ ಫಾಲೋಯಿಂಗ್ ಇನ್ಸ್ಟೆನ್ಸ್ ಆಫ್ ನ್ಯಾಪ್ಸ್ಯಾಕ್ ಪ್ರಾಬ್ಲಮ್ ವಿತ್ ಕೆಪಾಸಿಟಿ m = 5. ಕೆಪಾಸಿಟಿ ಎಷ್ಟು? ಮ್ಯಾಕ್ಸಿಮಮ್ 5. ನೆಕ್ಸ್ಟ್ ನಮಗೆ ಐಟಮ್ಸ್ನ ಕೊಟ್ಟಿದ್ದಾರೆ, ವೆಯ್ಟ್ ಕೊಟ್ಟಿದ್ದಾರೆ, ಪ್ರಾಫಿಟ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವೇನು ಮಾಡಬೇಕು ಅಂತ ಅಂದರೆ ನ್ಯಾಪ್ಸ್ಯಾಕ್ ಟೇಬಲ್ನ ಬರಿತಾ ಹೋಗಬೇಕು. ಸೊ ಹೇಗೆ ಬರೆಯೋದು ಅಂತಂದರೆ ಇಲ್ಲಿ ನೋಡಿ, ಫಸ್ಟು 0 ಇಂದ ಶುರು ಮಾಡಬೇಕು. 0 1 2 3 4. 0 to 4 ಇಂಡೆಕ್ಸ್ ಅಂದರೆ ಮ್ಯಾಕ್ಸಿಮಮ್ ಎಷ್ಟಾಯಿತು? 5. ನೆಕ್ಸ್ಟ್ ರೈಟ್ ಸೈಡಲ್ಲಿ ಈ ಕಡೆ ಕಾಲಮ್ನ ಬರಿಬೇಕಾದ್ರೆ ಇದು ಕೆಪಾಸಿಟಿ m, ಕೆಪಾಸಿಟಿ. ನೆಕ್ಸ್ಟ್ ಇದನ್ನು ಬರಿಬೇಕಾದ್ರೆ ಹೇಗೆ? 0 1 2 3 4. ಒಂದು ಪ್ಲೇಸ್ ಜಾಸ್ತಿ ಬರಿಬೇಕು. ಇದರಲ್ಲಿ ಏನು ಮಾಡಬೇಕು? ಒಂದು ಪ್ಲೇಸ್. ಸೊ 6 ಏನಾದರೂ ಇದ್ದರೆ 7ನ ಬರಿತಾ ಹೋಗಬೇಕು. ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಈ ಸೈಡು ಲೆಫ್ಟ್ ಸೈಡು ಇಲ್ಲಿ ಪಿ ಐ ಅಂದರೆ ಪ್ರಾಫಿಟ್. ನೆಕ್ಸ್ಟ್ ಡಬ್ಲ್ಯೂ ಐ ಅಂದರೆ ವೆಯ್ಟ್. ನಾನು ಈಸಿ ಟೆಕ್ನಿಕಲ್ ಹೇಳ್ಕೊಡ್ತೀನಿ, ಚಿಂತೆ ಮಾಡೋದೇನಿಲ್ಲ. ಸೊ ಫಸ್ಟ್ ಮೊದಲನೇದಕ್ಕೆ ಪ್ರಾಫಿಟ್ ಎಷ್ಟು? 12. ಅದರ ವೆಯ್ಟ್ ಎಷ್ಟು? 2. ನೆಕ್ಸ್ಟ್ 10 1. ನೆಕ್ಸ್ಟ್ ಎಷ್ಟು? ಸಾರಿ, ಇದರ ಸೆಕೆಂಡ್ ಲೆವೆಲಿಗೆ ಬರೀರಿ. 10 1. ನೆಕ್ಸ್ಟ್ 23. ನೆಕ್ಸ್ಟ್ 15 2. ಇಷ್ಟೇ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಫಸ್ಟ್ ಇಲ್ಲಿ 0ನ ನಾನು ಇದ್ರ ಯಾವುದ್ರ ಜೊತೆ ಕಂಪೇರ್ ಮಲ್ಟಿಪ್ಲೈ ಮಾಡಿದ್ರು 0 ಆಗುತ್ತೆ. ಸೊ 0 0 0 0 0 0. ನೆಕ್ಸ್ಟ್ ಈ ಕಾಲಮ್ ಕೂಡ 0. ಸೊ ಇವಾಗ ಆಟ ಶುರುವಾಗುತ್ತೆ. ಸೊ ನನಗೆ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಯಾವ ವ್ಯಾಲ್ಯೂ ಇದೆ? ಫಸ್ಟ್ ಮೊದಲನೇದನ್ನ ನೋಡ್ತಾ ಹೋಗ್ಬೇಕು. ಸೊ ನನಗೆ ಕೆಪಾಸಿಟಿ ಎಷ್ಟಿದೆ? ಮ್ಯಾಕ್ಸಿಮಮ್ಮು 1 ಇದೆ. ಸೊ ನನ್ನ ವೆಯ್ಟ್ ಎಷ್ಟಿದೆ? 2. ಎರಡನ್ನ ನಾನು ಒಂದು ಸ್ಪೇಸ್ ಇರುವಂಥ ಜಾಗಕ್ಕೆ ಎರಡನ್ನ ತುಂಬೋದಾ? ಇಲ್ಲ, ಆಗಲ್ಲ. ಸೊ ನಾನೇನು ಮಾಡ್ತೀನಿ, ಇಲ್ಲಿಗೆ ನಾನು ತುಂಬಲ್ಲ. ಸೊ ಅದಕ್ಕೆ 0 ಅಂತ ಬರಿತೀನಿ. ನೆಕ್ಸ್ಟ್ 1 ಆಯಿತು. ನೆಕ್ಸ್ಟ್ 2ಗೆ ಕಂಪೇರ್ ಮಾಡ್ತೀನಿ. ಸೊ 2 ಸ್ಪೇಸ್ ಖಾಲಿ ಇದೆ, ಅದರಲ್ಲಿ ಎರಡನ್ನ ನಾನು ತುಂಬೋದಾ? ಹೌದು. ಸೊ ನಾನೇನು ಮಾಡ್ತೀನಿ, ಎರಡನ್ನ ತುಂಬೋದು. ಆದರೆ ನಾನು 2 ಅಂತ ಬರಿಬಾರ್ದು, ಅದರ ಪ್ರಾಫಿಟ್ ವ್ಯಾಲ್ಯೂನ ಬರಿಬೇಕು. ಎಷ್ಟು? 12. ನೆಕ್ಸ್ಟ್ 3 ಸ್ಪೇಸ್ ಇದೆ, ಅದರಲ್ಲಿ 2ನ ಫಿಲ್ ಮಾಡ್ಬೋದಾ? ಹೌದು. ಸೊ 12. 4 ಸ್ಪೇಸ್ ಇದೆ, ಫಿಲ್ ಮಾಡ್ಬೋದಾ? ಹೌದು. 5 ಸ್ಪೇಸ್ ಇದೆ, 2ನ ಫಿಲ್ ಮಾಡ್ಬೋದಾ? ಹೌದು. ಸೊ 12. ಅದರ ಪ್ರಾಫಿಟ್ನ ಮಾತ್ರ ಬರಿತಾ ಹೋಗ್ಬೇಕು. ನೆಕ್ಸ್ಟ್ ಇದಾಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ಈ ಸೆಕೆಂಡ್ ಸ್ಟೆಪ್ಪಿಗೆ ಬಂದಾಗ ಈ ಎರಡನ್ನೂ ಕೂಡ ನಾನು ಯೂಸ್ ಮಾಡಿಕೊಂಡು ಫಿಲ್ ಮಾಡ್ತಾ ಬರಬೇಕು. ಹೇಗೆ? ಸೊ ನನಗೆ ಏನಿದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಎರಡನ್ನೂ ಕೂಡ ನಾನು ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಫಸ್ಟ್ ನನಗೆ ಅವೈಲಬಲ್ ಸ್ಪೇಸ್ ಎಷ್ಟಿದೆ? 1. ಅವೈಲಬಲ್ ಸ್ಪೇಸ್ 1 ಇದೆ ಅಂತ ಅಂದಾಗ ನಾನು ಇಲ್ಲಿ ಏನು ಮಾಡಬೇಕಾಗುತ್ತೆ, ಇಲ್ಲಿ ವೆಯ್ಟ್ನ ನೋಡ್ತಾ ಹೋಗಿ. ಅದರ ವೆಯ್ಟ್ನ ನೋಡ್ಬೇಕು ನೀವು. ವೆಯ್ಟ್ ಅವೈಲಬಲ್ ಸ್ಪೇಸು ನನಗೆ ಎಷ್ಟಿದೆ? ಅವೈಲಬಲ್ ಸ್ಪೇಸು ಕೇವಲ ನನಗೆ 1 ಮಾತ್ರ ಇದೆ. ಸೊ ಅವೈಲಬಲ್ ಸ್ಪೇಸ್ ನನ್ನ ಹತ್ರ 1 ಇದೆ ಅಂತಂದರೆ ಇಲ್ಲಿ ವೆಯ್ಟ್ ಎಷ್ಟಿದೆ? 1 ಇದೆ. ಸೊ ನಾನೇನು ಮಾಡ್ಬೋದು, ಇದನ್ನು ನಾನು ಫಿಲ್ ಮಾಡ್ಬೋದು. ಸೊ ಈ ವೆಯ್ಟಿನ ಪ್ರಾಫಿಟ್ ಎಷ್ಟು? 10. ಸೊ 10. ನೆಕ್ಸ್ಟ್ ಇಲ್ಲಿ ಏನಾಯಿತು? 2. 2 ಸ್ಪೇಸ್ ಖಾಲಿ ಇದೆ. ಸೊ ನಾನು ಮ್ಯಾಕ್ಸಿಮಮ್ ಎಷ್ಟನ್ನು ಫಿಲ್ ಮಾಡ್ಬೋದು? ಸೊ ಮ್ಯಾಕ್ಸಿಮಮ್ ವೆಯ್ಟ್ ಎಷ್ಟಿದೆ? 2ನ ನಾನು ಫಿಲ್ ಮಾಡಿದ್ರೆ ಎಷ್ಟಾಗುತ್ತೆ? ಅದರ ಪ್ರಾಫಿಟ್ಟು 12. ನೆಕ್ಸ್ಟ್ 3. ಇಲ್ಲಿ 3 ಕೆಪಾಸಿಟಿ ಇದೆ. ಸೊ ನಾನೇನು ಮಾಡ್ಬೋದು, 2 ವೆಯ್ಟ್ 2 ಪ್ಲಸ್ 1 3 ಎರಡನ್ನೂ ಕೂಡ ನಾನು ಫಿಲ್ ಮಾಡ್ಬೋದು. ಮ್ಯಾಕ್ಸಿಮಮ್ ಎಷ್ಟು ಫಿಲ್ ಮಾಡ್ಬೋದು ಅದನ್ನು ನೋಡ್ತಾ ಹೋಗ್ಬೇಕು. ಸೊ ನಾನು ಎರಡನ್ನೂ ಫಿಲ್ ಮಾಡ್ಬೋದು. ಸೊ ಅದು ಎರಡರ ಪ್ರಾಫಿಟ್ ಎಷ್ಟು? 12 ಪ್ಲಸ್ 10 ವಿಚ್ ಈಸ್ ಈಕ್ವಲ್ ಟು 22. ನೆಕ್ಸ್ಟ್ ನನಗೆ 4 ಸ್ಪೇಸ್ ಖಾಲಿ ಇದೆ. 4 ಸ್ಪೇಸ್ ಇವೆರಡನ್ನೂ ಕೂಡ ನಾನು ಆ್ಯಡ್ ಮಾಡಿದ್ರೆ 2 ಪ್ಲಸ್ 1 3 ಸ್ಪೇಸ್ ಆಗುತ್ತೆ. ಸೊ ನಾನೇನು ಮಾಡ್ಬೋದು, ಎರಡನ್ನೂ ಕೂಡ ಫಿಲ್ ಮಾಡ್ಬೋದು. ಸೊ 22. ಇಲ್ಲೂ ಕೂಡ 22. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಮೂರನೇ ಸ್ಟೆಪ್ಪಲ್ಲಿ ಈ ಮೂರನ್ನೂ ಕೂಡ ನಾನು ಕಂಪೇರ್ ಮಾಡ್ತಾ ಹೋಗ್ಬೇಕಾಗ್ತದೆ. ಆ ಮೂರನ್ನೂ ಕೂಡ ಕಂಪೇರ್ ಮಾಡಬೇಕು. ಸೊ ಫಸ್ಟ್ ಮೊದಲನೇದೆಷ್ಟು? ಒಂದೇ ಒಂದು ಸ್ಪೇಸ್ ಇದೆ, ಇದನ್ನು ಫಿಲ್ ಮಾಡ್ತೀನಿ, 1 ವೆಯ್ಟ್ ಇರೋದನ್ನು. ಸೊ 10. ನೆಕ್ಸ್ಟ್ ಎಷ್ಟಿದೆ? 2. ಸೊ ನಾನು ಮ್ಯಾಕ್ಸಿಮಮ್ನ ಫಿಲ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ನ ಫಿಲ್ ಮಾಡಬೇಕು. ಅಲ್ಲಿಗೆ ನೆನಪಿರಲಿ, ಮ್ಯಾಕ್ಸಿಮಮ್ ಪ್ರಾಫಿಟ್. ಸೊ ನಾನೇನು ಮಾಡ್ಬೋದು, ಈ ವೆಯ್ಟ್ 2 ಇರೋದನ್ನ ಫಿಲ್ ಮಾಡ್ಬೋದು. ಸೊ ಎಷ್ಟಾಗುತ್ತೆ? 12. ನೆಕ್ಸ್ಟ್ 3 ಇದೆ. 3 ಇದ್ದಾಗ ನಾನು 3ನ ಫಿಲ್ ಮಾಡ್ಬೋದು.
3 ಇದ್ದಾಗ ನಾನು ಡೈರೆಕ್ಟ್ 3ನ ಫಿಲ್ ಮಾಡ್ತಾ ಹೋಗ್ಬೋದು. ಯಾಕಂತಂದರೆ ವೆಯ್ಟ್ 3 ಇದೆ ನನಗೆ ಖಾಲಿ ಸ್ಪೇಸು, 3ನ ಫಿಲ್ ಮಾಡ್ಬೋದಾ? ಹೌದು, ಫಿಲ್ ಮಾಡ್ಬೋದು. ಸೊ ಏನು ಮಾಡ್ತೀನಿ, 20ನ ಫಿಲ್ ಮಾಡ್ತೀನಿ. ನೆಕ್ಸ್ಟ್ 4 ಸ್ಪೇಸ್ ಖಾಲಿ ಇದೆ, 4 ಸ್ಪೇಸ್. ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ 3 + 1, 3 + 1 ಕೂಡ 4 ಆಗುತ್ತೆ. ಅದರ ಎಷ್ಟಾಗುತ್ತೆ, 20 + 10. ಸೊ ಏನಾಯಿತು, 20 + 10 30. ನೆಕ್ಸ್ಟ್ 5 ಮ್ಯಾಕ್ಸಿಮಮ್ ಸ್ಪೇಸ್ ಎಷ್ಟಿದೆ, 5 ಇದೆ. ಸೊ ನಾನೇನು ಮಾಡ್ಬೋದು, 3, 2, 5 ಇವೇ ಎರಡನ್ನ ನಾನು ಫಿಲ್ ಮಾಡ್ತೀನಿ. 3, 2, 5 ಮ್ಯಾಕ್ಸಿಮಮ್ ನಾನು ಫಿಲ್ ಮಾಡ್ತಾ ಹೋಗ್ಬೇಕು. ಸೊ 3 + 2, 5 ಎಷ್ಟಾಯಿತು, 20 + 12, 20 + 12 32. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ನಾನು ಈ 4 ಈ 4 ಕೂಡ ನಾನು ಕನ್ಸಿಡರ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಮೊದಲನೇದಕ್ಕೆ ಏನು, ಒಂದೇ ಒಂದು ಖಾಲಿ ಸ್ಪೇಸ್ ಇದೆ. ಸೊ ನಾನು ಡೈರೆಕ್ಟಾಗಿ ಯಾವುದನ್ನು ಫಿಲ್ ಮಾಡ್ಬೋದು, 10 ಪ್ರಾಫಿಟ್ನ. ನೆಕ್ಸ್ಟ್ 2 ಸ್ಪೇಸ್ ಖಾಲಿ ಇದೆ. ಸೊ 2 ಸ್ಪೇಸ್ ಖಾಲಿ ಇದೆ ಅಂತಂದರೆ ಇದನ್ನು ಫಿಲ್ ಮಾಡ್ಬೋದು ಅಥವಾ ಇದನ್ನು ಫಿಲ್ ಮಾಡ್ಬೋದು. ಆದರೆ ಇವೆರಡರಲ್ಲೂ 12 ಮತ್ತು 15ಅಲ್ಲಿ ಗ್ರೇಟರ್ ವ್ಯಾಲ್ಯೂ ಅದು 15. ಸೊ ನಾನು ಮ್ಯಾಕ್ಸಿಮಮ್ ಪ್ರಾಫಿಟ್ 15ನ ಫಿಲ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ 3 ಸ್ಪೇಸ್ ಎಷ್ಟಿದೆ, 3. ಸೊ ನಾನೇನು ಮಾಡ್ಬೋದು, ಈ 3ನ ಡೈರೆಕ್ಟಾಗಿ ಫಿಲ್ ಮಾಡ್ಬೋದು, ಅಥವಾ ಈ 2 + 1ನ ಫಿಲ್ ಮಾಡ್ಬೋದು, ಅಥವಾ ಈ 2 + 1ನ ಫಿಲ್ ಮಾಡ್ಬೋದು. ಸೊ 3 ಸಿನಾರಿಯೋನ ನೋಡ್ತಾ ಹೋಗೋಣ. ಫಸ್ಟ್ ಏನು ಮಾಡ್ಬೋದು, ನಾನು ಡೈರೆಕ್ಟ್ಗೆ 3 ಇರುವಂತಹದ್ದನ್ನು 20ನ ಫಿಲ್ ಮಾಡ್ಬೋದು, ಅಥವಾ ಇವೆರಡು. ಸೊ 2 + 1 ವಿಚ್ ಈಸ್ ಈಕ್ವಲ್ ಟು 3, ಇದರ 12 + 10 ಏನಾಯಿತು, 22 ಇದನ್ನು ಫಿಲ್ ಮಾಡ್ಬೋದು. ಅಥವಾ ಈ 1 ಮತ್ತು ಈ 2 ಅಂದರೆ 3 ಆಗುತ್ತಲ್ಲ, 2 + 1 3. ಸೊ 10 + 15, ಸೊ 25ನ ನಾನು ಫಿಲ್ ಮಾಡ್ಬೋದು. ಸೊ ಈ 3 ವ್ಯಾಲ್ಯೂಲ್ಲೂ ದೊಡ್ಡ ವ್ಯಾಲ್ಯೂ ಯಾವುದು, 25. ಸೊ ನಾನೇನು ಮಾಡ್ತೀನಿ, 25ನ ಫಿಲ್ ಮಾಡ್ತೀನಿ. ನೆಕ್ಸ್ಟ್ 4 ಮ್ಯಾಕ್ಸಿಮಮ್ ಸ್ಪೇಸ್ ಎಷ್ಟಿದೆ ನಮಗೆ ಇವಾಗ, 4 ಇದೆ ಅಂತಂದರೆ ನಾನು ಯಾವುದ್ಯಾವುದನ್ನು ಫಿಲ್ ಮಾಡ್ಬೋದು, 3 + 1 ವೆಯ್ಟ್ನ ನಾನು ಫಿಲ್ ಮಾಡ್ಬೋದು, 3 + 1, ಅಥವಾ 2 + 2 ವೆಯ್ಟ್ನ ಫಿಲ್ ಮಾಡ್ಬೋದು, 2 + 2 ಅಥವಾ 3 + 1. ಸೊ 3 + 1 ಎಷ್ಟಾಗುತ್ತೆ, 30 ಆಗುತ್ತೆ. ಅದೇ 2 + 2 ಎಷ್ಟಾಗುತ್ತೆ, 12 + 15 27 ಆಗುತ್ತೆ. ಸೊ ಇವೆರಡರಲ್ಲೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು, 30. ಸೊ ನಾನೇನು ಮಾಡ್ತೀನಿ, 30ನ ಫಿಲ್ ಮಾಡ್ತೀನಿ. ನೆಕ್ಸ್ಟ್ ಅವೈಲಬಲ್ ಸ್ಪೇಸ್ ಎಷ್ಟಿದೆ ಇವಾಗ ಕೊನೆಯದರಲ್ಲಿ, 5. ಸೊ 5 ಇದೆ ಅಂತ ಅಂದರೆ ನಾನೇನು ಮಾಡ್ಬೋದು, 3 + 2 ಮಾಡ್ಬೋದು, 3 + 2 ಮಾಡ್ಬೋದು, ಅಥವಾ 2 + 2 + 1, 2 + 2 + 1 ಈ 3ನ್ನ ಮಾಡ್ಬೋದು. ಸೊ ಫಸ್ಟ್ 3 + 2 ಮಾಡಿದ್ರೆ ಏನಾಗುತ್ತೆ, 3 + 2 ಅಲ್ಲೂ ಕೂಡ 2 ಮಾಡ್ತಾ ಹೋಗ್ಬೋದು. 3 + 2, 3 + 2, 2 + 2 + 1. ಫಸ್ಟು ಈ 2 ಮತ್ತು ಈ 3ನ ಆ್ಯಡ್ ಮಾಡಿ ನೋಡ್ಬೋದು, ಅಥವಾ ಈ 3 ಈ 2 ಇವೆರಡನ್ನ ನೋಡೋದು. ಫಸ್ಟ್ ಏನು ಮಾಡೋಣ, ಈ 2 ಮತ್ತು ಈ 3ನ ಆ್ಯಡ್ ಮಾಡೋಣ. ಸೊ 12 + 20 ಎಷ್ಟಾಯಿತು, 22 ಆಯಿತು. ನೆಕ್ಸ್ಟ್ ಈ 3 ಮತ್ತು ಈ 2ನ ನೋಡೋಣ, ಎಷ್ಟಾಯಿತು, 20 + 15 ಏನಾಯಿತು, 35. ನೆಕ್ಸ್ಟ್ ಇನ್ನು ಉಳಿದಿದ್ದ್ಯಾವುದು, 2 + 2 + 1 ಏನು, 12 + 10 + 15. ಸೊ ಎಷ್ಟಾಗುತ್ತೆ, 37. ಸೊ 22, 35, 37 ಈ ಮೂರರಲ್ಲಿ ಬಿಗ್ಗರ್ ವ್ಯಾಲ್ಯೂ ಯಾವುದು, 37. ಸೊ ನಾನೇನು ಮಾಡ್ತೀನಿ, 37ನ ಇಲ್ಲಿ ಎನ್ಕೋಡ್ ಮಾಡ್ತಾ ಹೋಗ್ತೀನಿ, 37. ಇವಾಗ ಏನು ಮಾಡಬೇಕು ಅಂತ ಅಂದರೆ, ನಾವು ಐಟಮ್ಸ್ಗಳನ್ನ ಬರಿತಾ ಹೋಗಬೇಕು. ಐಟಮ್ಸ್ ಅಂತ ಬರೆದು x1, x2, x3, x4. ಯಾಕಂತಂದರೆ ನಾವಿಲ್ಲಿ 4 ಐಟಮ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗಿರೋದು. ಸೊ ಈ ಐಟಮ್ಗಳಲ್ಲಿ ಯಾವುದನ್ನು ನಾವು ಈ ನ್ಯಾಪ್ಸ್ಯಾಕ್ನ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಯೂಸ್ ಮಾಡಿದ್ದೀವಿ ಅಂತ ಬರಿತಾ ಹೋಗಬೇಕು. ಯಾವುದು ಅಂತ ಅಂದರೆ, ನಾವು ನಮ್ಮ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಬಂದಿದೆ, 37 ಮ್ಯಾಕ್ಸಿಮಮ್, ಅಥವಾ ಟೋಟಲ್ ಪ್ರಾಫಿಟ್ ಅಂತ ಕೂಡ ಕರಿಬೋದು. ಟೋಟಲ್ ಪ್ರಾಫಿಟ್ ಇದೇನಿದು ಆಪ್ಟಿಮಲ್ ಸೊಲ್ಯೂಷನ್, ಆಪ್ಟಿಮೈಸ್ ಮಾಡಾದ್ಮೇಲೆ ಬಂದಿರುವಂಥ ಆಪ್ಟಿಮಲ್ ಸೊಲ್ಯೂಷನ್ ವ್ಯಾಲ್ಯೂ ಏನು, 35 ಬಂದಿದೆ. ಸೊ 35 ನಮಗೇನಾದರೂ ಆಪ್ಟಿಮಲ್ ವ್ಯಾಲ್ಯೂ ಬಂದಿದೆ ಅಂದರೆ, ಈ 35ನ ನಾನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ್ಯಾವುದನ್ನು ಯೂಸ್ ಮಾಡಿದೆ, 2 + 2 + 1 ಇಷ್ಟನ್ನ ಯೂಸ್ ಮಾಡಿದೆ ಅಲ್ವಾ ವೆಯ್ಟ್ಸು. ಯಾವ್ಯಾವುದ್ರದ್ದು 2 + 2 + 1 ಈ 3ನ್ನ ಯೂಸ್ ಮಾಡಿದೆ. ಈ 3ನ ಐಟಮ್ ಯಾವುದು, 1 ಇರ್ಬೋದು. ಈ 3ರ ಐಟಮ್ಗಳು ಯಾವುದು, 1, 2
ಮತ್ತು 4 1 2 ಮತ್ತು 4 ನಾನು ಯೂಸ್ ಮಾಡಿದೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ 0 1 ನ್ಯಾಪ್ಸ್ಯಾಕ್ ಅಂತ ಏನಕ್ಕೆ ಕರೆದ್ವಿ ಅಂತಂದರೆ ನಾವು ಆ ಐಟಮ್ನ ಯೂಸ್ ಮಾಡಿದ್ರೆ 1 ಅಂತ ಬರಿಬೇಕು, ಆ ಐಟಮ್ನ ಯೂಸ್ ಮಾಡಿಲ್ಲ ಅಂತ ಅಂದರೆ 0 ಅಂತ ಬರಿಬೇಕು. ಸೊ ನಾವೇನು ಮಾಡಿದ್ದೀವಿ, ಮೊದಲನೇ ಐಟಮ್ನ ಯೂಸ್ ಮಾಡಿದ್ದೀವಾ, ಹೌದು 1. ನೆಕ್ಸ್ಟ್ ಸೆಕೆಂಡ್ ಐಟಮ್ ಯೂಸ್ ಮಾಡಿದ್ದೀವಾ, ಹೌದು 1. ನೆಕ್ಸ್ಟ್ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಥರ್ಡ್ ಐಟಮ್ ಯೂಸ್ ಮಾಡಿದ್ದೀವಾ, ಇಲ್ಲ, ಅದಕ್ಕೆ 0 ಅಂತ ಬರಿಬೇಕು. ನೆಕ್ಸ್ಟ್ ಫೋರ್ತ್ ಐಟಮ್ನ ಯೂಸ್ ಮಾಡಿದ್ದೀವಾ, ಹೌದು 1. ಸೊ ನಮಗೆ ಫೈನಲ್ ನ್ಯಾಪ್ಸ್ಯಾಕ್ ಆನ್ಸರ್ ಬಂತು. ಸೊ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.